ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಿ, ಏನು ನಡೆದರೂ ಕೂಡ ನೀವಿಲ್ಲಿಂದ ಕದಲಬಾರದು. ಮೌನವಾಗಿ ನಿಂತು ನೋಡುತ್ತಾ ಇರಿ. ನಿಲ್ಲು ದೇವಿ, ನೀನು ನನ್ನನ್ನು ಬಂಧಿಸಿ ಹೋಗುತ್ತಿದ್ದೀಯಾ? ನೀವು ಏನಾದರೂ ತಿಳಿದುಕೊಳ್ಳಿ, ಆದರೆ ನೀವಿಲ್ಲಿಂದ ಕದಲಬಾರದು ಅಷ್ಟೇ. ನಾನು ಆ ದಿನ ಆತುರಪಟ್ಟು ಆ ಮಾತನಾಡಿದೆ. ನನ್ನಿಂದ ನೀವು ಬಂಧನಕ್ಕೊಳಗಾದಿರಿ. ನಿಮ್ಮನ್ನು ಬಂಧಿಸಿ ತಪ್ಪು ಮಾಡಿದೆ. ಆದರೆ ಈ ದಿನ ಅದೇ ಸತ್ಯವಾಗಿದೆ ಸ್ವಾಮಿ. ನಿಮ್ಮನ್ನು ಬಂಧಿಸಿದ್ದಾರೆ, ಆದರೆ ಹೀಗಾಗಲಿ ಎಂಬ ಉದ್ದೇಶದಿಂದ ಹಾಗೆ ಮಾಡಲಿಲ್ಲ. ನನ್ನನ್ನು ನಂಬಿ. ನಿನ್ನ ಮನಸ್ಸು ನನಗೆ ತಿಳಿದಿದೆ ದೇವಿ. ನೀನೇಕೆ ಆ ಘಟನೆಯನ್ನು ಇದರ ಜೊತೆ ಹೋಲಿಕೆ ಮಾಡುತ್ತಿರುವೆ? ನಾನು ಸಂತೋಷವಾಗಿ ನಿನ್ನ ಶಾಶ್ವತ ಬಂದಿಯಾಗಿದ್ದೇನೆ. ಇದು ನಿಜ ಅಲ್ಲವೇ? ನಿಮ್ಮ ಈ ಹಾಸ್ಯ ನಿಲ್ಲಿಸಿ. ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಏಕೆ ಚಿಂತಿಸುತ್ತಿರುವೆ ದೇವಿ? ನಾನು ಎಲ್ಲ ಕಡೆಯಲ್ಲೂ ಇರುತ್ತೇನೆ. ನನ್ನನ್ನು ಬಂಧಿಸಲು ಯಾರಿಗೆ ಸಾಧ್ಯ ಹೇಳು? ನನ್ನನ್ನು ಬಂದಿಯಾಗಿ ನೋಡಬೇಕೆಂದಿರುವನೇನೋ? ಅಷ್ಟಕ್ಕೂ ನಾನು ಹುಟ್ಟಿದ್ದೇ ಸೆರೆಮನೆಯಲ್ಲಿ ಅಲ್ಲವೇ? ಹೇಳು ದೇವಿ. ನಿಜ ಸ್ವಾಮಿ, ಆದರೆ ಅಮಾಯಕಳಾದ ಆ ಕಂದ ಸಕ್ಕು ಗುಡಿಯಲ್ಲಿರುವ ವಿಗ್ರಹವನ್ನೇ ಪಾಂಡುರಂಗ ಎಂದುಕೊಂಡಿದ್ದಾಳೆ. ಲೋಕದ ಜ್ಞಾನ ತಿಳಿದಿರುವ ವಯಸ್ಸು ಅವಳದಲ್ಲ ಸ್ವಾಮಿ. ಮುದ್ದು ಸಕ್ಕುವಿಗೆ ಆ ಗುಡಿಯಲ್ಲಿರುವ ಪಾಂಡುರಂಗನ ವಿಗ್ರಹವೇ ಸರ್ವಸ್ವ. ಅವನು ಆಕೆಯ ಸ್ನೇಹಿತ. ಆದರೆ ಅವನು ಬಂಧಿಯಾಗಿದ್ದಾನೆ. ಈ ಕಲ್ಪನೆಯನ್ನು ಅವಳು ಸಹಿಸುವುದಿಲ್ಲ. ಯಾಕೆ ಹೀಗೆ ಸ್ವಾಮಿ? ಅವಳನ್ನು ಇನ್ನೆಷ್ಟು ಪರೀಕ್ಷಿಸುತ್ತೀರಾ? ಈ ವಿಧವಾದ ಪರೀಕ್ಷೆಗಳಿಂದಲೇ ಸಕ್ಕು ಕಲಿಯುತ್ತಾಳೆ, ಮೇಧಾವಿಯಾಗುತ್ತಾಳೆ. ಅವಳ ಅನುಭವದಲ್ಲಿ ಇದೊಂದು ನೂತನ ಅಧ್ಯಾಯ. ಸಕ್ಕು ವ್ಯಕ್ತಿತ್ವವನ್ನು ಉತ್ತೇಜನಗೊಳಿಸುವುದಕ್ಕಾಗೇ ಈ ಸಣ್ಣ ಪರೀಕ್ಷೆ. ನಮ್ಮ ಸಕ್ಕು ಈಗಾಗಲೇ ಈ ಸಮರಕ್ಕೆ ಸಿದ್ಧವಾಗಿರುತ್ತಾಳೆ. ನಾವು ಸಕ್ಕುವಿಗೆ ಜೊತೆಯಾಗಿರುತ್ತೇವೆ. ನಿನಗೆ ನೆನಪಿದೆ ಅಲ್ಲವೇ? ಸರಿಯಾದ ದಾರಿಯನ್ನು ಅವಳೇ ಆರಿಸಿಕೊಳ್ಳಬೇಕು. ಅವಳು ಕಷ್ಟ ಅನುಭವಿಸುತ್ತಿದ್ದರೆ ಸಹಿಸಲಾರೆ ಸ್ವಾಮಿ. ನನಗೆ ಏನು ಹೇಳಬೇಡಿ. ಸಕ್ಕು ಕಣ್ಣುಗಳಲ್ಲಿ ನೀರು ಬಂದರೆ ಇಲ್ಲಿ ನನಗೆ ನೋವಾಗುತ್ತದೆ. ನಡೀತಿರೋದ್ನೆಲ್ಲ ನೀನ್ ನೋಡ್ತಿದ್ಯಾ ಅಲ್ವಾ? ಮತ್ತೆ ಯಾಕೆ ಆ ರಾಕ್ಷಸನ್ ತಡಿಲಿಲ್ಲ? ಹಾಗಾದ್ರೆ ನಿಜವಾಗ್ಲೂ ದುಷ್ಟ್ರಿಗೆ ಇಷ್ಟೊಂದು ಶಕ್ತಿ ಇರುತ್ತಾ? ನನ್ನ ಗೋಣಿ ಚೀಲದಲ್ಲಿ ಹಾಕಿ ತಗೊಂಡು ಹೋದ್ರು. ಕೊಠಡಿಲ್ ಹಾಕಿ ಬೀಗ ಹಾಕಿದ್ರು. ನನಗ್ ಮಾಡಿದ ಹಾಗೇನೆ ನಿನಗೂ ಮಾಡಿದ್ದಾರೆ. ಯಾರ್ ತೆಗಿತಾರೆ? ಅಪ್ಪ ನೋಡಿ ಅಪ್ಪ, ನಮ್ ಪಾಂಡುರಂಗ ಹೇಗ್ ನೋಡ್ತಿದ್ದಾನೆ ಅಂತ.
ಇಬ್ರು ಹೇಳಿ ಎದ್ದೇಳಿ ಮನೆಗ್ ಹೋಗೋಣ ಬನ್ನಿ. ಸಕ್ಕು ಎದ್ದೇಳಮ್ಮ, ಎದ್ದೇಳು ಸಕ್ಕು, ಹೋಗೋಣ. ಎದ್ದೇಳು ಅಂತಿಲ್ವಾ? ಪಾಂಡುರಂಗ. ಇಲ್ಲೇ ಕುತ್ಕೊಂಡು ಗೋಡೆಗ್ ತಲೆ ಚಚ್ಕೊಂಡ್ರು ಏನೂ ಆಗಲ್ಲ. ಮೊದ್ಲು ಎದ್ದೇಳು, ಎದ್ದೇಳು ನನಗ್ ಕಂದ. ಮನೆಗ್ ಬರ್ಬೇಕು ಬರಲ್ಲ ಅಂದ್ರೆ ಹೇಗೆ? ನನಗೆ ಇಲ್ಲೇ ಇರ್ಬೇಕು ಅನಿಸ್ತಿದೆ. ಎದ್ದೇಳು ಅಂತಿದೀನ್ ತಾನೆ. ಎಷ್ಟತ್ರು ನಮ್ಮೇಲೆ ಇವ್ರು ಯಾರು ಕರುಣೆ ತೋರ್ಸೋದಿಲ್ಲ. ಆ ಪಾಂಡುರಂಗ ಕೂಡ ಕರುಣೆ ತೋರ್ಸಲ್ಲ. ಎದ್ದೇಳು ಸಕ್ಕು, ಹೇಳಮ್ಮ, ಎದ್ದೇಳು. ಬರಲ್ಲ ಅಜ್ಜಿ. ಬರಲ್ಲ ಅಂದ್ರೆ ಹೇಗೆ? ಆ ಮನುಷ್ಯ ರೂಪದ ಮೃಗ ನಮ್ಮೇಲ್ ದಾಳಿ ಮಾಡಿದ್ದಾನೆ. ನಮ್ ಜೊತೆ ಪಾಂಡುರಂಗನ್ಗೂ ಹಿಂಸೆ ಕೊಡ್ತಿದ್ದಾನೆ. ಇವ್ ನೋಡಿದ್ರು ಕೂಡ ಹಾಗೆ ನಿಂತಿದ್ದಾನೆ. ಅಜ್ಜಿ ನಿನ್ ಕೋಪದಲ್ಲಿ ಮಾತಾಡ್ತಿದ್ಯಾ. ನನ್ ಪಾಂಡುರಂಗನಿಗೆ ಏನು ಅನ್ಬೇಡ ಅಜ್ಜಿ. ಪಾಪ ಅವನು ಏಕಾದಶಿ ಪರ್ವ ದಿನನೇ ಅವನ್ನ ಬಂಧಿಸಿದ್ದಾರೆ. ಪಾಪ ಅವನಲ್ಲ, ನಾವು ಸಕ್ಕು, ನಾವೆಲ್ರೂ ನಮ್ ಶಕ್ತಿ ಮೀರಿ ಕಷ್ಟಪಟ್ಟು ಒಂದ್ ಸಾಲ ತೀರ್ಸಿದ್ವಿ. ಅವನಿಗ್ ಬೇಕು ಅಂತಾನೆ 110 ಹೊನ್ನು ಅಂತಿದ್ದಾನೆ. ಪಾಂಡುರಂಗನ್ಗೆಲ್ಲ ಗೊತ್ತು, ನೋಡ್ತಾನೆ ಇದ್ದಾನಲ್ವಾ? ಲೇ, ಏನೋ ಬೆದರಿಕೆ ಹಾಕ್ತಿದ್ಯಾ? ನಿನಗ್ ಧೈರ್ಯ ಇದ್ರೆ ಊರಿನ ಜನರು ಹೊಟ್ಟೆ ಮೇಲೆ ಹೊಡಿತಿರೋ ಆ ದುಷ್ಟನ್ಗೆ ಬೆದರಿಕೆ ಹಾಕು. ಬಹಿಷ್ಕಾರ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ದಿನ ಅನ್ಯಾಯ ಮಾಡ್ತಿರೋ ಆ ಜಮೀನ್ದಾರನ್ಗೆ ಬಹಿಷ್ಕಾರ ಹಾಕು. ದೌರ್ಜನ್ಯ ಮಾಡಿ ದೇವಸ್ಥಾನದ ಬಾಗ್ಲು ಮುಚ್ಚಿದಾನೆ. ಏನು ಗೊತ್ತಿಲ್ದಿರೋ ಹಾಗೆ ನಿಂತಿದ್ದೀರಲ್ರೋ, ಅವನನ್ನ ಪ್ರಶ್ನೆ ಮಾಡಿ. ಬಾ ಹೋಗೋಣ, ನಡಿ. ಬರಲ್ಲ ಅಜ್ಜಿ. ಪಾಂಡುರಂಗನ್ಗೆ ನಮ್ ನೋವು ಕಾಣಿಸೋದಿಲ್ಲ, ನೀನ್ ನಡಿ. ಪಾಂಡುರಂಗನ ಬಿಟ್ಟು ಬರೋದಿಲ್ಲ. ಇಲ್ಲಮ್ಮ, ಅವ್ನ್ ಕಣ್ ಮುಚ್ಕೊಂಡಿದ್ದಾನೆ, ನೀನ್ ನಡಿ. ಬಾ. ಹೇಳ್ಬೇಡ, ಅವ್ನ್ ಎಲ್ಲ ನೋಡ್ತಿದ್ದಾನೆ. ಇಲ್ ನೋಡು ಶಿವಪ್ಪ, ನೀನು ಬಾ. ಮಾತಾಡ್ಬೇಡ, ನಡಿ. ನನ್ನನ್ ಪೀಡಿಸ್ತೆ, ಬಾ ಸಕ್ಕು, ನಡಿ. ಅಜ್ಜಿ ಸುಮ್ನೆ ಬಾ, ನಡಿ. ಅಜ್ಜಿ ನನ್ನ ಬಿಡು ಅಜ್ಜಿ, ಬಿಡು. ಬಾ, ಅಜ್ಜಿ, ಬಾಮ್ಮ. ಅಜ್ಜಿ, ನನ್ ಮಾತಾಡ್ಬೇಡ, ಪಾಂಡುರಂಗ ಅಜ್ಜಿ. ಮಾತಾಡ್ಬೇಡ. ನನ್ ಅಜ್ಜಿ, ಮಾತು ನಾನು ನನಗ್ ಕೇಳ್ತಾನೆ ಇಲ್ಲ ಹೋಗೋಕ್ ಬಿಡು ಸಕ್ಕು. ಅಜ್ಜಿ. ಸಕ್ಕು, ಅಯ್ಯೋ, ಸಕ್ಕು, ಗಲಾಟೆ ಮಾಡ್ಬೇಡ. ಸಕ್ಕು, ನನ್ ಮಾತ್ ಕೇಳಮ್ಮ. ಯಾಕಿದರ ಹಠ ಮಾಡ್ತಿದ್ಯಾ ಸಕ್ಕು? ಅತ್ತೆ, ನೀವ್ ತುಂಬಾ ಸುಸ್ತಾಗಿದ್ದೀರಾ, ವಿಶ್ರಾಂತಿ ತಗೊಳ್ಳಿ. ಅಮ್ಮ, ನೀನಾದ್ರೂ ಗುಡಿ ಬಾಗಿಲು ತೆಗಿಯಮ್ಮ. ನಾನ್ ಪಾಂಡುರಂಗನಿಗೆ ಬೆಣ್ಣೆ ತಿನ್ನಿಸ್ಬೇಕು. ಒಂದೇ ಒಂದ್ಸಲ ಅವನ ನೋಡಕ್ ಬಿಡು. ಅವನೇನೂ ತಿಂದಿಲ್ಲ. ನನ್ ಜೊತೆ ಬಾ ಅಮ್ಮ. ಅಪ್ಪ ಅಪ್ಪ, ದಯವಿಟ್ಟು ಏನಾದ್ರೂ ಒಂದ್ ಮಾಡಿ. ನನ್ ಪಾಂಡುರಂಗನ ನೋಡ್ಬೇಕು ಅಪ್ಪ. ದಯವಿಟ್ಟು ಏನಾದ್ರೂ ಮಾಡಿ. ನಾನ್ ಏನ್ ಮಾಡ್ಲಿ? ಗುಡಿ ಮೆಟ್ಲಿಗೆ ತಲೆ ಚಚ್ಕೊಂಡ್ ಸಾಯಿಲ್ಲ. ಬಹುಶಃ ಕಪಾಳ ಮೋಕ್ಷ ಮಾಡ್ಕೊಂಡ್ರೆ ಪಾಂಡುರಂಗನಿಗೆ ಕರುಣೆ ಬರುತ್ತೇನೋ, ನೋಡೋಣ. ನನ್ನ ಏನ್ ಮಾಡು ಅಂತ್ಯ? ಹೇಳು ಸಕ್ಕು. ನಾನಿವಾಗ ಏನ್ ಮಾಡ್ಲಿ?